ಓಂ ನಮಃ ಶಿವಾಯ. ಸಮಸ್ತ ವೀಕ್ಷಕರಿಗೆ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆ ಮದ್ದು ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ. ನಾನು ನಿಮ್ಮ ಡಾಕ್ಟರ್ ಸಸ್ಯಾಮೃತ ರಮೇಶ್ ಮಾತಾಡ್ತಾ ಇರೋದು. ಸ್ನೇಹಿತರೆ, ಯಾರ್ಯಾರು ಹೆಣ್ಮಕ್ಳಲ್ಲಿ ಬಂದು ಈ ಮುಟ್ಟಿನ ಸಮಯದಲ್ಲಿ ಏನು ಮಂತ್ಲಿ ಆಗ್ತಾರೆ ಆ ಡೇಟಿನ ಸಮಯದಲ್ಲಿ ಯಾರಿಗೆ ಭಾಳಷ್ಟು ಹೊಟ್ಟೆ ನೋವು ಬರುತ್ತೆ ಅಂಥವ್ರಿಗೆ ತುಂಬ ಸುಲಭವಾದ ಒಂದು ಔಷಧಿ ಮತ್ತು ಮನೆಮದ್ದು ಏನಂತ ಅಂದರೆ ಕಾಡು ಮತ್ತಿಯ ಮರದ ಚಕ್ಕೆ. ಈ ಕಾಡು ಮತ್ತು ಮರದ ಚಕ್ಕೆ ತರಕ್ಕೆ ಹೋಗ್ಬೇಕಾದ್ರೆ ಏನಾಗುತ್ತೆ ಅಂದರೆ ಆ ಚಕ್ಕೆನ ಕೀಳಬೇಕಾದ್ರೆ ಸ್ನೇಹಿತರೆ ನಿಮ್ಗೆ ಗೊತ್ತಿರಲಿ ಒಂದು ಅದ್ಭುತವಾದ ಇದರಲ್ಲಿ ಒಂದು ಅದ್ಭುತವಾದ ಒಂದು ಶಕ್ತಿ ಇದೆ. ಏನಂತ ಅಂದರೆ ಕಾಡು ಮತ್ತಿಯ ಚಕ್ಕೆಯನ್ನು ಕೀಳಬೇಕಾದ್ರೆ ಆ ಚಕ್ಕೆಯನ್ನು ತೆಗೆದ ತಕ್ಷಣ ಮರದ ಚಕ್ಕೆಯ ಒಳಗಡೆ ಸಂಪೂರ್ಣವಾಗಿ ನೀರು ಆವೃತವಾಗಿರ್ತದೆ. ನೀರು ತುಂಬಿರುತ್ತೆ. ಈ ನೀರು ಎಳ್ನೀರು ಹೆಂಗಿದೆ ಆ ಥರ ಒಂದು ಟೇಸ್ಟ್ ಇದೆ. ಇದನ್ನು ಕುಡಿದ್ರೂ ಉದರಶೂಲೆ ಅಂದರೆ ಹೊಟ್ಟೆನಲ್ಲಿರ್ತಕ್ಕಂಥ ನೋವು ಸಂಪೂರ್ಣವಾಗಿ ಶಮನವಾಗುತ್ತೆ, ದಾಹ ಇಂಗುತ್ತೆ. ಇಂಥ ಒಂದು ಅದ್ಭುತವಾದ ಗುಣವನ್ನು ಹೊಂದಿರತಕ್ಕಂಥ ಕಾಡು ಮತ್ತಿಯ ಗಿಡ ಒಂದು ಔಷಧಿ ಗುಣವನ್ನು ಹೊಂದಿದೆ. ಮತ್ತು ಏನಾಗುತ್ತೆ ಅಂದರೆ ಬೆಂಕಿ ಹಚ್ಚಿರೆ ಈ ಗಿಡ ಸುಡಲ್ಲ, ಅದರ ಮೇಲ್ಗಡೆ ಇರತಕ್ಕಂಥ ಚಕ್ಕೆ ಮಾತ್ರ ಸುಡುತ್ತೆ. ಒಳಗಡೆ ಪೂರ್ತಿ ನೀರಿನ ಅಂಶ ನೀರು ತುಂಬಿರುತ್ತೆ. ಸಾಮಾನ್ಯವಾಗಿ ಏನು ಮಾಡ್ತಾರೆ ಅಂತ ಅಂದರೆ ನೋಡಿ, ನಾನು ಈ ಚಿತ್ರದಲ್ಲಿ ತೋರಿಸ್ತಾ ಇದ್ದೀನಿ. ನೀರು ಸಿಗದೇ ಇರ್ಬೇಕಾದ್ರೆ ಕಾಡು ಮತ್ತಿಯ ಸ್ವಲ್ಪ ಚಕ್ಕೆಯನ್ನು ಕೆತ್ತಬಿಟ್ಟು ಅಲ್ಲಿಂದ ನೀರು ಕುಡಿತಾರೆ. ಈ ಚಿಕ್ಕ ಮರ ಇದ್ದರೆ ಅದನ್ನು ಕಟ್ ಮಾಡಿದಾಗ ಪೈಪಲ್ಲಿ ನೀರು ಬಂದಂಗೆ ಬರುತ್ತೆ. ಎಳ್ನೀರು ಥರ ಒಂದು ಟೇಸ್ಟ್ ಇರುತ್ತೆ. ಹೊಟ್ಟೆ ನೋವು ಬಂದಿರೋರಿಗಂತೂ ಅದ್ಭುತವಾದ ರಾಮಬಾಣ. ಆ ಮರದ ಚಕ್ಕೆಯನ್ನು ನೀರಿನಲ್ಲಿ ಚೆನ್ನಾಗಿ ಕುದಿಸ್ಬೇಕು. ಚೆನ್ನಾಗಿ ತೊಳೆದಾದ್ಮೇಲೆ ನೀರಿನಲ್ಲಿ ಚೆನ್ನಾಗಿ ಕುದಿಸಿ ಆ ನೀರನ್ನ ಪ್ರತಿ ದಿವಸ ಕುಡಿತಾ ಬಂದರೆ ಯಾರ್ಯಾರಿಗೆ ಹೊಟ್ಟೆ ನೋವಿದೆ, ಭಾಳಷ್ಟು ಹೊಟ್ಟೆ ನೋವು ಬರುತ್ತೆ ಮಂತ್ಲಿ ಡೇಟ್ ಆಗಿರೋಂಥ ಸಮಯದಲ್ಲಿ. ಮತ್ತು ತುಂಬ ಬ್ಲೀಡಿಂಗ್ ಹೋಗ್ತಾಯಿದೆ, ಈ ಒಂದು ಸಮಸ್ಯೆ ಇರತಕ್ಕಂಥವ್ರು ಈ ಒಂದು ಕಾಡು ಮತ್ತಿಯ ಮರದ ಚಕ್ಕೆಯ ಕಷಾಯವನ್ನು ಕುಡಿಯೋದ್ರಿಂದ ಸಂಪೂರ್ಣವಾಗಿ ಈ ಸಮಸ್ಯೆಯಿಂದ ಹೊರಗಡೆ ಬರ್ಬೋದು. ಕಣ್ಣಿನ ದೃಷ್ಟಿದೋಷ ಸಮಸ್ಯೆಗೆ ಮತ್ತು ಕುಡಿತದ ಚಟದಿಂದ ದೂರ ಬರಲಿಕ್ಕೆ ನೀವು ತೋಟದ ಗುಡ್ಡದಲ್ಲಿಗೆ ಭೇಟಿ ಮಾಡ್ಬೋದು. ಪ್ರತಿ ಭಾನುವಾರ ಇಲ್ಲಿ ಔಷಧಿಯನ್ನು ನೀಡ್ತೀವಿ. ತೊಂಬರಟ್ಟಿ ಶ್ರೀ ಶನೇಶ್ವರ ಸ್ವಾಮಿ ದೇವಸ್ಥಾನ ಇಲ್ಲಿ ಪ್ರತಿ ಅಮಾವಾಸ್ಯೆ ದಿವಸ ಎಲ್ಲ ಥರದ ಔಷಧಿಗಳನ್ನು ನೀಡ್ತೀವಿ. ಕಣ್ಣಿಗೆ ಔಷಧಿಯನ್ನು ಹಾಕ್ತೀವಿ. ಅಲ್ಲಿ ಸುತ್ತಮುತ್ತ ಇರತಕ್ಕಂಥವ್ರು ಅಲ್ಲಿಗೂ ಕೂಡ ಭೇಟಿ ಮಾಡ್ಬೋದು. ನಮಸ್ಕಾರ ಸ್ನೇಹಿತರೆ.